ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 6ನೇ ವಚನ. ಮತ್ತಾಯ 12:6. ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆಂದು ನಿಮಗೆ ಹೇಳುತ್ತೇನೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ವಿಶೇಷ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ. ಈ ತಿಂಗಳು ನಾವು ದೇವರ ಆಲಯದ ಕುರಿತಾಗಿಯೇ ಧ್ಯಾನಿಸ್ತಾ ಬರ್ತಿದ್ದೇವೆ. ಇಲ್ಲಿ ದೇವರ ಆಲಯಕ್ಕೆ ಸಂಬಂಧಪಟ್ಟ ಹಾಗೆ ಯೇಸು ಕ್ರಿಸ್ತನು ಮಾತನಾಡುವಾಗ ಯೇಸು ಕ್ರಿಸ್ತನು ತಾನೇ ನುಡಿದಂತ ಒಂದು ವಿಶೇಷವಾದ ಮಾತು ಇಲ್ಲಿದೆ. ಅದು ಯಾವುದೆಂಬುದಾಗಿ ಹೇಳಿದರೆ, ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಶ್ಚಯವಾಗಿ ಖಂಡಿತವಾಗಿ ನಾವು ಇದನ್ನು ಗಂಭೀರವಾಗಿ ಯೋಚಿಸತಕ್ಕ ಒಂದು ವಾಕ್ಯ. ಇದು ಏನು? ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ದೇವಾಲಯಕ್ಕಿಂತ ಹೆಚ್ಚಿನವನು. ಹಾಗಾದರೆ ಇದರ ಅರ್ಥವೇನು? ದೇವಾಲಯ ಅದು ದೇವರಿಗೆ ಸಂಬಂಧಪಟ್ಟದ್ದು. ಹಾಗಾದರೆ ಆ ಆಲಯದಲ್ಲಿ ಹೆಚ್ಚಿನವನು ಇದ್ದಾನೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆ ಎಂಬುದಾಗಿ ಹೇಳುವಾಗ ಇದರ ಅರ್ಥ ದೇವಾಲಯಕ್ಕಿಂತ ಹೆಚ್ಚಿನವನು ದೇವರು ಮಾತ್ರ. ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಅನೇಕರು ಎದ್ದು ಅನೇಕ ವಿಧದಲ್ಲಿ ಸಮಾವೇಶಗಳನ್ನ ಏರ್ಪಡಿಸಿ ಅಲ್ಲಿ ಒಂದು ಮುಖ್ಯ ವಿಷಯ ತರ್ಕ, ಗೊಂದಲದ ವಿಷಯಗಳನ್ನ ಅವರು ಅಲ್ಲಿ ಮಾತನಾಡ್ತಾರೆ, ಜನರಲ್ಲಿ ಗೊಂದಲ ಮೂಡಿಸ್ತಾರೆ. ಅದರಲ್ಲಿ ಒಂದು ಪ್ರಶ್ನೆ, ಏಸು ನಾನು ದೇವರು ನನ್ನನ್ನು ಆರಾಧಿಸುವುದಾಗಿ ಎಲ್ಲಿ ಹೇಳಿದ್ದಾನೆ ಅನ್ನುವಂಥ ಪ್ರಶ್ನೆಯನ್ನ ವಿಪರೀತವಾಗಿ ಅನೇಕ ಕಡೆ ಹರಡುತ್ತಲೇ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಎಲ್ಲಿಯಾದರೂ ಯೇಸು ಕ್ರಿಸ್ತನನ್ನು ಕುರಿತು ಮಾತನಾಡುವಂತ ಜನರು, ಪ್ರಸಂಗಿಗಳು, ಬೋಧಕರು ಸಿಕ್ಕಿದ್ರೆ ಯೇಸು ಕ್ರಿಸ್ತನನ್ನು ವಿರೋಧಿಸುವವರು ನೇರವಾಗಿ ಬಂದು ಕೇಳುವ ಮೊದಲನೇ ಪ್ರಶ್ನೆ, ಏಸು ದೇವರು ಆಗಿದ್ರೆ ಎಲ್ಲಿ ಆತನು ತನ್ನ ದೇವರೆಂಬುದಾಗಿ ಹೇಳಿಕೊಂಡಿದ್ದಾನೆ ಮತ್ತು ನನ್ನನ್ನು ಆರಾಧಿಸುವುದಾಗಿ ಎಲ್ಲಿ ಹೇಳಿಕೊಂಡಿದ್ದಾನೆ ಎಂಬುದಾಗಿ ಅನೇಕರು ಇಂಥ ಪ್ರಶ್ನೆಗಳನ್ನ ಕೇಳುತ್ತಾ ಅನೇಕರನ್ನ ಗೊಂದಲಪಡಿಸುತ್ತಿದ್ದಾರೆ. ಇಲ್ಲಿ ಯೇಸು ಕ್ರಿಸ್ತನು ನುಡಿಯುವಂತ ಈ ಮಾತು ಅಂಥವರಿಗೆ ಒಂದು ಸ್ಪಷ್ಟ ಉತ್ತರವೆಂದೇ ಹೇಳಬೇಕು. ದೇವಾಲಯ ದೇವರನ್ನ ಆರಾಧಿಸುವುದಕ್ಕಾಗಿ ಇರುವಂತ ಸ್ಥಳ, ದೇವದರ್ಶನ ಗುಡಾರ ದೇವರನ್ನು ಆರಾಧಿಸುವುದಕ್ಕಾಗಿ, ಯಜ್ಞಗಳ ಮೂಲಕ ದೇವರನ್ನು ಆರಾಧಿಸುವುದಕ್ಕಾಗಿರುವಂಥ ಸ್ಥಳ. ಯೆರೂಸಲೇಮ್ ದೇವಾಲಯ ಯಜ್ಞಗಳ ಮೂಲಕ ದೇವರನ್ನು ಸೇವಿಸಲು ವಿಧ ವಿಧ ಸ್ಥಳದ ಕಡೆಗೆ ವಿಧ ವಿಧ ಸ್ಥಳಕ್ಕೆ ಚದರಿರುವಂಥ ದೇವಜನರು ದೇವಾಲಯದ ಕಡೆಗೆ ತಿರುಗಿ ದೇವರನ್ನ ವಿಜ್ಞಾಪಿಸಲೆಂದು ಇರುವಂಥ ಸ್ಥಳ, ದೇವರನ್ನೇ ಸೇವಿಸಲೆಂದು ಇರುವ ಸ್ಥಳ. ಯೆರೂಸಲೇಮ್ ದೇವಾಲಯಕ್ಕೆ ವಾರ್ಷಿಕ ಜಾತ್ರೆಗಳಿಗೆ, ಪಸ್ಕ ಹಬ್ಬದ ಜಾತ್ರೆ ಅಥವಾ ಪರ್ಣಶಾಲೆಗಳ ಹಬ್ಬದ ಜಾತ್ರೆ, ಹೀಗೆ ವಿಧ ವಿಧ ಜಾತ್ರೆಗಳಿಗೆ ಜನರು ವಿವಿಧ ದೇಶಗಳಿಂದ ಸೇರಿ ಬಂದು ಅಲ್ಲಿ ದೇವರನ್ನ ಸೇವಿಸ್ತಿದ್ರು. ಹಾಗಾದ್ರೆ ಈಗ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ದೇವಾಲಯದ ವಿಷಯವನ್ನು ಪ್ರಸ್ತಾಪಿಸಿ ಹೇಳ್ತಿದ್ದಾನೆ, ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿರುವಂತ ಮಾತಿನಲ್ಲಿ ಸ್ಪಷ್ಟವಾದ ಅರ್ಥ. ನಮಗೆ ದೇವಾಲಯವನ್ನು ನೋಡುವಾಗಲೇ ಒಂದು ಭಕ್ತಿಭಾವ, ಗೌರವ ಬರುವುದಾದರೆ, ಅಲ್ಲಿ ದೇವರಿದ್ದಾನೆ ಎಂಬುದಾಗಿ ಒಂದು ಗೌರವ ಬರುವುದಾದರೆ, ದೇವಾಲಯಕ್ಕಿಂತ ಹೆಚ್ಚಿನವನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಾಗ ನಿಸ್ಸಂದೇಹವಾಗಿ ಯಾವ ಮರು ಪ್ರಶ್ನೆ ಇಲ್ಲದೆ ನಮಗೆ ಅರ್ಥವಾಗುವಂಥದ್ದು ದೇವಾಲಯಕ್ಕಿಂತ ಹೆಚ್ಚಿನವನು ದೇವರು ಮಾತ್ರ. ಎಲ್ಲಿ ಇದ್ದಾನೆ ಎಂಬುದಾಗಿ ಯೇಸು ಹೇಳುವಾಗ ಆ ದೇವರು ನಾನೇ ಎಂಬುದಾಗಿ ಯೇಸು ಕ್ರಿಸ್ತನು ಮಾತನಾಡ್ತಿದ್ದಾನೆ. ನಾವು ಈ ತಿಂಗಳೆಲ್ಲ ದೇವರಾಲಯದ ಕುರಿತು ಮಾತನಾಡಿದ್ದೇವೆ. ಅದರಲ್ಲಿ ನಾವು ದೇವರಾಲಯ ಎಂಬುದಾಗಿ ಸಹ ನಾವು ಧ್ಯಾನಿಸಿದ್ದೇವೆ. ದೇವರ ವಾಕ್ಯ ರೀತಿ ಹೇಳುವುದರಿಂದಲೇ ಅದನ್ನು ಧೈರ್ಯವಾಗಿ ನಾವು ಧ್ಯಾನಿಸಿದ್ದೇವೆ. ದೇವರು ನಮ್ಮನ್ನು ದೇವರ ಆಲಯ ಎಂಬುದಾಗಿ ಕರೆಯುವುದಾದರೆ, ಈ ವಾಕ್ಯದ ಪ್ರಕಾರ ದೇವಾಲಯಕ್ಕಿಂತ ಹೆಚ್ಚಿನವನು ಏಸು ಇದ್ದಾನೆಂಬುದಾಗಿ ಹೇಳುವುದಾದರೆ ನಮಗೆ ಅರ್ಥವಾಗಲಿ, ನಾನು ನನ್ನನ್ನೇ ಹೆಚ್ಚಿಸಿಕೊಳ್ಳದಂತೆ ನಾವು ನಮ್ಮನ್ನು ಕಾದುಕೊಳ್ಳಬೇಕಾಗಿದೆ. ನಾವೊಬ್ಬೊಬ್ಬರು ನಮ್ಮನ್ನು ವೈಯಕ್ತಿಕವಾಗಿ ಎಲ್ಲಿಯೂ ಹೆಚ್ಚಿಸಿಕೊಳ್ಳದ ಹಾಗೆ ನಮ್ಮನ್ನು ಕಾದುಕೊಳ್ಳಬೇಕಾಗಿದೆ. ಇದು ದೇವರ ಆಲಯವಾಗಿರುವುದಾದರೆ ಇಲ್ಲಿ ಒಬ್ಬ ಹೆಚ್ಚಿನವನಿದ್ದಾನೆ, ಆತನು ದೇವರು. ಈ ವಾಕ್ಯದಲ್ಲಿ ಅದು ಕರ್ತನಾದ ಯೇಸು ಕ್ರಿಸ್ತನು. ಹಾಗಾದರೆ ಈ ದೇವರ ಆಲಯವಾಗಿರುವ ನನ್ನ ದೇಹದಲ್ಲಿ ಹೆಚ್ಚಿನವನೊಬ್ಬನಿದ್ದಾನೆ, ಅವನು ದೇವಾದಿದೇವನಾದ ಯೇಸು ಕ್ರಿಸ್ತನು. ಹಾಗಾದರೆ ನಾನು ಯಾವುದರಲ್ಲಿಯೂ ನನ್ನನ್ನು ಹೆಚ್ಚಳಿಕೆಗೆ ಒಳಪಡಿಸಿಕೊಳ್ಳದೆ, ಎಲ್ಲಿಯೂ ನಾನು ಗರ್ವ ಅಹಂಭಾವ ಪಡದೆ, ಪರಿಪೂರ್ಣ ದೀನನಾಗಿ ಆತನೆದುರು ಸಾಷ್ಟಾಂಗ ಬಿದ್ದವನಾಗಿ, ಪರಿಪೂರ್ಣವಾಗಿ ತಗ್ಗಿಸಿಕೊಂಡವನಾಗಿ ದೇವಾದಿದೇವನನ್ನ, ದೇವಾಲಯಕ್ಕಿಂತ ಹೆಚ್ಚಿನವನಾದ ಯೇಸು ಕ್ರಿಸ್ತನನ್ನ ನಾವು ಉನ್ನತಿಗೇರಿಸಿ ಆತನಿಗೆ ಸರ್ವ ಘನಮಾನ ಮಹಿಮೆಯನ್ನು ಅರ್ಪಿಸ್ತಾ ಆತನ ಮುಂದೆ ಸಾಷ್ಟಾಂಗವೆರಗುವುದೊಂದೇ ನಮ್ಮ ಕೆಲಸ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವಾಲಯಕ್ಕಿಂತ ದೊಡ್ಡವನ್ನು
ದೇವರು ಮಾತ್ರ. ನಾನು ದೇವಾಲಯ ಎಂಬುದಾಗಿ ದೇವರು ಕರೆಯುವುದಾದರೆ ನನ್ನೊಳಗೆ ಹೆಚ್ಚಿನವನು ಸಹ ದೇವರು ಮಾತ್ರ. ನೀನು ದೇವಾಲಯ ಆಗಿರುವ ನಿನ್ನಲ್ಲಿ ಹೆಚ್ಚಿನವನಿದ್ದಾನೆ, ಅದು ದೇವರು ಮಾತ್ರ. ಆತನ ಕರ್ತನಾದ ಯೇಸು ಕ್ರಿಸ್ತನೇ. ಈ ವಾಕ್ಯವು ನಮ್ಮನ್ನ ದೇವರಲ್ಲಿ ನಾವು ಸಂಭ್ರಮಿಸ್ಲಿಕ್ಕಾಗುವಂತೆ ನಮ್ಮನ್ನ ಉತ್ಸಾಹಪಡಿಸಲಿ, ನಿನ್ನನ್ನು ಉತ್ಸಾಹಪಡಿಸಲಿ. ದೇವಾದಿ ದೇವನಾದ ಯೇಸು ಕ್ರಿಸ್ತನ ಮೇಲೆ ನಮಗೆ ಪವಿತ್ರಾತ್ಮನು ಅತಿಯಾದ ಗೌರವ ಭಾವವನ್ನ, ಶ್ರದ್ಧೆ, ಭಕ್ತಿಯನ್ನ, ನಂಬಿಕೆಯನ್ನ ದಿನದಿಂದ ದಿನಕ್ಕೆ ನಮ್ಮಲ್ಲಿ ವೃದ್ಧಿಪಡಿಸಲಿ. ಪ್ರಾರ್ಥನೆ ಮಾಡೋಣ. ದೇವಾಲಯಕ್ಕಿಂತ ಹೆಚ್ಚಿನವನಾದ ಯೇಸುವೇ, ನೀನು ಇಲ್ಲಿ ಇದ್ದಾನೆಂಬುದಾಗಿ ಹೇಳುವಾಗ ನೀನು ಕರ್ತನೆ ದೇವಾಲಯಕ್ಕಿಂತ ಹೆಚ್ಚಿನವನಾದ ಒಬ್ಬನು, ಅದು ದೇವರು ಮಾತ್ರ, ಅದು ನೀನೇ ಎಂಬುದಾಗಿ ನೀನು ಮಾತನಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ನಿನ್ನನ್ನು ಸೇವಿಸೋದಕ್ಕಾಗಿ, ನಿನ್ನನ್ನು ಆರಾಧಿಸೋದಕ್ಕಾಗಿ ದೇವಾಲಯಕ್ಕೆ ನಾವು ಸೇರಿ ಬರುವುದಾದರೆ ಅಪ್ಪ, ನಿನ್ನ ಮುಂದೆ ತಗ್ಗಿಸಿಕೊಳ್ಳುವುದಕ್ಕಾಗಿ ನಾವು ದೇವಾಲಯಕ್ಕೆ ಬರುವುದಾದರೆ, ದೇವಾಲಯಕ್ಕಿಂತ ಹೆಚ್ಚಿನವನಾದ ದೇವರೇ, ನಾವು ನಿನ್ನ ಮುಂದೆಯೇ ಬಂದಿದ್ದೇವೆ. ನಿನ್ನ ಮುಂದೆಯೇ ನಾವು ತಗ್ಗಿಸಿಕೊಂಡು ನಿನ್ನನ್ನು ಮೇಲೆ ಕೆತ್ತುತ್ತೇವೆ. ನಿನ್ನಲ್ಲೇ ನಾವು ಹರ್ಷಿಸ್ತೇವೆ. ನಮ್ಮ ಕಾರ್ಯಗಳಲ್ಲೆಲ್ಲ ನಿನ್ನಲ್ಲಿ ನಾವು ಹೆಚ್ಚಳ ಹೆಮ್ಮೆ ಪಡುತ್ತೇವೆ. ನಿನಗೆ ಘನಮಾನ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನನ್ನು ಸೇವಿಸ್ತೇವೆ ಸ್ವಾಮಿ. ಜನಾಂಗಗಳ ಮಧ್ಯೆ ನಾವು ನಿನ್ನನ್ನು ಆರಾಧಿಸ್ತೇವೆ. ವೈಯಕ್ತಿಕವಾಗಿ ನಾವು ನಿನ್ನನ್ನು ಆರಾಧಿಸ್ತೇವೆ. ಕುಟುಂಬವಾಗಿ, ಸಭೆಯಾಗಿ ನಾವು ನಿನ್ನನ್ನು ಆರಾಧಿಸ್ತೇವೆ. ಭಕ್ತ ಜನರೆಲ್ಲರ ಕೂಡ ಸೇರಿ ನಾವು ನಿನ್ನನ್ನು ಆರಾಧಿಸ್ತೇವೆ. ಸರ್ವ ಜನಾಂಗಗಳ ಕೂಡ ಸೇರಿ ನಾವು ನಿನ್ನನ್ನು ಆರಾಧಿಸ್ತೇವೆ. ನಿನಗೆ ಮಹಿಮೆ ಆಗಲಿ. ನಿನ್ನ ಪಾದಗಳಿಗೆ ಎರಗಿ ನಿನಗೆ ವಂದನೆ ಸಲ್ಲಿಸ್ತೇವೆ. ದೇವಾಲಯಕ್ಕಿಂತ ಹೆಚ್ಚಿನವನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನನ್ನು ಅತಿ ಗೌರವದಿಂದ ಆರಾಧನೆಯಲ್ಲಿ ನಿನ್ನನ್ನು ಕಾಡುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸಿರಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.